ಇಡಬೇಕಂತ ಮಾಡಿದ್ದೇವೆ. ಅದನ್ನು ಕಾರಣಾಂತರಗಳಿಂದ ಮುಂದೂಡಿದ್ದೀವಿ. ಯಾವ್ಯಾವ ಕಾರಣ ಅಂತಂತಂದ್ರೆ, ಒಂದೇದು ನಮ್ಮ ರಾಜ್ಯಾಧ್ಯಕ್ಷರು ಅವರ ಪ್ರವಾಸ ಕೈಗೊಂಡ್ರೆ, ಹೀಗಾಗಿ ಅವ್ರಿಗೆ ಬಿಡುವಿಲ್ಲ. ಆಮೇಲೆ ಈ ಹಬ್ಬಗಳ ಸರಣಿ, ಈಗ ಸತತ ಹಬ್ಬಗಳು ಇರುವುದು, ಆಮೇಲೆ ಸಂಸತ್ತೊಂದು, ಹೀಗಾಗಿ 3-4 ಕಾರಣಗಳಿಂದ ನಾವು ಇದನ್ನು ಮುಂದೆ ಮಾಡೀವಿ. ಅದು ಹೆಚ್ಚಿನ ವಿವರಣೆಯನ್ನು ಏನಾಯ್ಕೊಂಡು ನಮ್ಮ ಪ್ರಯತ್ನದವರು ಕೊಡ್ತೀವಿ. ನಾವು ನಾಳೆ 11 ತಾರೀಕಿಗೆ ಉಪವಾಸ ಸತ್ಯಾಗ್ರಹ ಕೊಡಲಿಕ್ಕೆ ಈಗಾಗಲೇ ಪ್ರೆಸ್ ಮೀಟ್ ಮಾಡಿದ್ದೀವಿ. ಆಮೇಲೆ ಎಲ್ಲರಿಗೂ ಹೇಳಿಟ್ಟಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುತುಬುದ್ದೀನ್ ಕಾಜಿ ಅವರ ಆದೇಶದ ಮೇರೆಗೆ, ಆಮೇಲೆ ಅವರು ಕಾರಣಾಂತರದಿಂದ ಇವು ಹಬ್ಬಗಳು ಹೇಳಿದ ನೆಲ್ಲೂರು ಸಾಹೇಬರು ಹಬ್ಬಗಳು ಇರೋದರಿಂದ, ಆಮೇಲೆ ನಾಳೆ ಕೇಂದ್ರ ಅಧಿವೇಶನ ಚಾಲುವಾಗೋದ್ರಿಂದ, ಮುಂದೆ ಆಗಸ್ಟ್ 15 ಈ ಥರ ಸರಣಿ ಹಬ್ಬಗಳು ಇರೋದರಿಂದ ನಾವು ಅಲ್ಲಿ ಉಪವಾಸ ಸತ್ಯಾಗ್ರಹ ಕುಂದುವುದು ಸೂಕ್ತ ಅಲ್ಲ ಅಂತೇಳಿ ತಿಳಿಸಿದರು. ಮುಂದಿನ ವಾರ ನಾನು ರಾಮದಲ್ಲಿ ಬರ್ತೇನೆ. ಬಂದು ಎಲ್ಲ ಸದಸ್ಯರ ಜೊತೆ ಮಾತಾಡ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡೋಣ ಅಂತೇಳಿ ಅವ್ರು ಹೇಳ್ಯಾರ. ಮೊದಲು ಮೀಟಿಂಗ್ ಮಾಡೋಣ, ಆಮೇಲೆ ಚರ್ಚೆ ಮಾಡಿ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡೋಣ. ಈ ಸದ್ದ ಕೂಡುವುದು ಸೂಕ್ತ ಅಲ್ಲ ಅಂತ ಅವ್ರು ತಿಳುವಳಿಕೆ ಹೇಳಿದ್ರಿಂದ ಅವ್ರ ಮಾತಿಗೆ ನಾವು ಗೌರವ ಕೊಟ್ಟು ಈ ಪ್ರತಿಭಟನೆ ಹಾಗೂ ಉಪವಾಸ ಸತ್ಯಾಗ್ರಹವನ್ನು ಸ್ವಲ್ಪ ದಿವಸ ಮಟ್ಟಿಗೆ ಮುಂದೆ ಹಾಕಿದ್ದೀವಿ. ಅವ್ರು ಬಂದ ತಕ್ಷಣ ಮತ್ತೆ ಮೀಟಿಂಗ್ ಆದಮೇಲೆ ತಮ್ಮೆಲ್ಲರಿಗೂ ತಿಳಿಸ್ತೀವಿ ಅಂತೇಳಿ ನಮ್ಮ ಮಾತು ಎಲ್ಲ ನಾವು ಹಾಗೆ ಸ್ವಲ್ಪ ಗಡಬಡ ಮಾಡಿದ್ದೀವಿ. ಮತ್ತೆ ಇಲ್ಲ, ಅವ್ರು ಹೇಳಿದ್ರು, ನಾವು ಸ್ವಲ್ಪ ಲೇಟ್ ಗಡಬಡ ಮಾಡಿದ್ವಿ. ಅವ್ರದ್ದೇನಿರಲಿಲ್ಲ. ಈಗ ಆಗಸ್ಟ್ 15 ಒಂದು ನಮ್ಮ ದೇಶದಂತ ದೊಡ್ಡ ಹಬ್ಬನ ಅದು. ಆಮೇಲೆ ಈ ಕಡೆ ಶ್ರಾವಣ ಮಾಸ, ಹೀಗಾಗಿ ನಮ್ಮ ಸದಸ್ಯರು ಪೂಜೆ ಪುರಸ್ಕಾರದ ಆ ಕಡೆಗೆ ಹೋಗೋದ್ರಿಂದ ನಮ್ಗೆ ಅವೈಲೇಬಲ್ ಆಗಬಾರ್ದು. ಹಿಂಗಾಗಿ ನಾವು ಮುಂದೂಡಿ, ಬೇರೆ ಏನು ಕಾರಣ ಇಲ್ಲ. ಈಗ ನಾವು ರೈಲ್ವೆ ಹೋರಾಟ ಸಮಿತಿ ವತಿಯಿಂದ ಏನಿದು ಅಮೃತದಲ್ಲಿ 11ನೇ ತಾರೀಕು ಒಂದು ಉಪವಾಸ ಸತ್ಯಾಗ್ರಹ ರೈಲ್ವೆ ಜಾರಿ ಆಗಬೇಕು ಅಂತ ಉದ್ದೇಶಕ್ಕಾಗಿ ನಾವೇನು ಕೈಗೊಂಡಿದ್ವಿ. ಆ ವಿಚಾರವಾಗಿ ಇವತ್ತು ಎಲ್ಲರೂ ಕೂಡಿದ ವಿಚಾರ ಏನಂತಂದ್ರೆ, 11ನೇ ತಾರೀಕು ಆಗಬೇಕಾದಂಥ ಸತ್ಯಾಗ್ರಹ ಮತ್ತು ಹೋರಾಟ ಏನಂತಂದ್ರೆ ಸ್ವಲ್ಪ ಕಾರಣಾಂತರಗಳಿಂದ ಮುಂದೂಡುವ ವಿಚಾರವನ್ನು ನಮ್ಮ ಡೈರೆಕ್ಟರ್ಸರು ವಿಷಯ ಇವತ್ತು ನಮಗೆ ಸ್ಪಷ್ಟನೆ ಕೊಟ್ಟರು. ಅದಕ್ಕಾಗಿ ತಮ್ಮಲ್ಲಿ ಏನಿಲ್ಲ, ಈಗ ನೆಕ್ಸ್ಟ್ ಹೋರಾಟ ಅಂದರೆ ಆಗೋದೇ. ಬಟ್ ಇವಾಗೇನೋ ಒಂದು ಕಾರಣಾಂತರಗಳಿಂದ ಆಗಸ್ಟ್ 15 ಬಂತು, ಮತ್ತು ನಮ್ಮದು ಸ್ವಲ್ಪ ಹಬ್ಬಗಳ ವಿಚಾರಗಳು ಬಂತು, ಮತ್ತು ರಾಜ್ಯಾಧ್ಯಕ್ಷರ ಒಂದು ಸ್ವಲ್ಪ ಪ್ರವಾಸದ ವಿಚಾರವಾಗಿ ಏನೋ ಒಂದು ಮುಂದೂಡಲಾಗಿದೆ ಎಷ್ಟೋ ವಿಷಯ. ಈ ಒಂದು ಹೋರಾಟಕ್ಕೆ ನಾವು ಯಾವತ್ತೂ ಎಲ್ಲರೂ ಭದ್ರವಾಗಿರ್ತೀವಿ. ಈ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ಭೀಮಸೇನಾ ಸಮಿತಿ ಅಥವಾ ನಮ್ಮ ಅಮೃತ ತಾಲೂಕು ಎಲ್ಲ ವಿವಿಧ ಸಂಘಟನೆಗಳು ಎಲ್ಲ ಒಕ್ಕೂಟ ಇತರ ಬೆಂಬಲದಿಂದ ಮುಂದಾದರೂ ಈ ಒಂದು ಹೋರಾಟವನ್ನು ನಾವು ಜಾರಿ ಮಾಡಿ ಈಗ ನಮಗೆ ಅಮೃತ ರೈಲ್ವೆ ತರುವಂಥ ವಿಚಾರ ಮಾಡ್ತೀವಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು, ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.